ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಐಕ್ಯು ಪಾಠಶಾಲಾ. ಸ್ನೇಹಿತರೆ, ಈ ಒಂದು ಕ್ಲಾಸ್ ನಲ್ಲಿ ನಾವು ಭಾರತದ ಮೇಲಿನ ಅರಬ್ಬರ ದಾಳಿ ಮತ್ತು ಗಜ್ನಿ ಮತ್ತು ಗೋರಿ ಮೊಹಮ್ಮದರ ದಾಳಿಗಳು ಕೂಡ ಇಲ್ಲಿ ಡಿಸ್ಕಸ್ ಮಾಡೋಣ. ಏನು ಗಜ್ನಿ ಮತ್ತು ಗೋರಿ ಮೊಹಮ್ಮದರ ಒಂದು ದಾಳಿಗಳನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋದು. ಸ್ನೇಹಿತರೆ, ಬಹಳ ಒಂದು ಇಂಪಾರ್ಟೆಂಟ್ ಟಾಪಿಕ್. ಯಾಕಂದ್ರೆ ಎಲ್ಲಾ ಒಂದು ಎಕ್ಸಾಮ್ ಗಳಿಗೆ ಕೇಳ್ತಕ್ಕಂತ ಒಂದು ವಿಚಾರಗಳನ್ನ ಈ ಎರಡು ಟಾಪಿಕ್ ಗಳಿಂದ ನೋಡ್ತಾ ಬರ್ತೀವಿ. ಒಂದು ಅಥವಾ ಎರಡು ಪ್ರಶ್ನೆಗಳು ನಿಮ್ಮ ಒಂದು ಎಲ್ಲಾ ಎಕ್ಸಾಮ್ ಗಳಲ್ಲಿ ಕೇಳ್ತಕ್ಕಂತ ಒಂದು ಪ್ರಶ್ನೆ ಪತ್ರಿಕೆಗಳ ಆಧಾರಿತವಾಗಿ ಒಂದು ವಿಶ್ಲೇಷಣೆಯನ್ನ ನೋಡಿದಾಗ ಈ ಒಂದು ಟಾಪಿಕ್ ಗಳು ತುಂಬಾ ಮಹತ್ವವಾಗುತ್ತಾ. ಹಾಗಾದ್ರೆ ಈ ಒಂದು ಕ್ಲಾಸ್ ನ ಮೊದಲ ಪ್ರಶ್ನೆ ನೋಡೋಣ. ಭಾರತದ ಮೇಲೆ ಮೊದಲ ಬಾರಿಗೆ ದಾಳಿ ಮಾಡಿದ ಮುಸ್ಲಿಮರು ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಪರ್ಷಿಯನ್ನರು, ಅರಬ್ಬರು, ಟರ್ಕರು ಮತ್ತು ಉಜ್ಬೇಕರು ಅಂತ ಆಪ್ಷನ್ಸ್ ಕೊಡ್ತಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಅರಬ್ಬರು. ಏನು ಭಾರತದ ಮೇಲೆ ಮೊಟ್ಟ ಮೊದಲ ಬಾರಿಗೆ ದಾಳಿ ಮಾಡಿದ ಒಂದು ಮುಸ್ಲಿಂ ಅರಸರು ಯಾರಂದ್ರೆ ಅರಬ್ಬರು. ಯಾಕಂದ್ರೆ ನಾವು ಎರಡನೆಯ ಪುಲಿಕೇಶಿಯ ಕಾಲದಲ್ಲಿ ಏನಾಗತ್ತಂದ್ರ ಕ್ರಿಸ್ತಶಕ 646ರಲ್ಲಿ ಏನು ಕ್ರಿಸ್ತಶಕ 636ರಲ್ಲಿ ಈ ಮುಂಬೈ ಬಳಿಯ ತಾಣದಲ್ಲಿ ಏನಾಗತ್ತಂದ್ರ ಈ ಅರಬ್ಬರು ದಾಳಿ ಮಾಡತಾರ. ಅಂತ ಸಂದರ್ಭದಲ್ಲಿ ಏನಾಗತ್ತಂದ್ರ ಪುಲಿಕೇಶಿ ಅವರನ್ನ ಸೋಲಿಸಿ ಏನ್ ಮಾಡ್ತಾನಂದ್ರ ಗೆಲುವನ್ನ ಸಾಧಿಸ್ತಾನೆ. ಸರಿನಾ? ಆಮೇಲೆ ಏನಾಗತ್ತಂದ್ರ ನಾವು 643 ಮತ್ತು 644ರ ಸಂದರ್ಭದಲ್ಲಿ ಈ ಬಲೂಚಿಸ್ತಾನ್ ಅಂದ್ರೆ ಮಕ್ರಾನ್ ಪ್ರಾಂತ್ಯದಲ್ಲಿ ಅರಬ್ಬರ ದಾಳಿಗಳನ್ನು ಕೂಡ ನಾವು ನೋಡ್ತೀವಿ. ಇಂಪಾರ್ಟೆಂಟ್ ಆಗತ್ತ. ಅದಾದ್ಮೇಲೆ ವಿಶೇಷವಾಗಿ 712ರಲ್ಲಿ ಭಾರತದ ಒಂದು ಅರಬ್ಬರ ದಾಳಿಗಳನ್ನ ಸಂಪೂರ್ಣವಾಗಿ ನಾವು ನೋಡ್ತಾ ಬರ್ತೀವಿ. ಈ ದಾಳಿಯ ಸಂದರ್ಭದಲ್ಲಿ ಮೊಹಮ್ಮದ್ ಬಿನ್ ಕಾಸಿಂ ಏನ್ ಮಾಡ್ತಾನಂದ್ರ ನಾಯಕತ್ವ ವಹಿಸಿರೋದು ನಿಮ್ಮೆಲ್ಲರೂ ಕೂಡ ಗೊತ್ತಿರತಕ್ಕಂತ ವಿಚಾರ ನಾವು ನೋಡ್ತೀವಿ ಇಲ್ಲಿ. ಹಾಗಾದ್ರೆ ಮುಂದಿನ ಒಂದು ಪ್ರಶ್ನೆ ನೋಡ್ರಿ. ಆರಂಭಿಕ ಮಧ್ಯಕಾಲೀನ ಭಾರತದ ಇತಿಹಾಸ ಅವಧಿಯಲ್ಲಿ ಸೂರ್ಯದೇವಿ ಮತ್ತು ಪರ್ಮಲದೇವಿ ಎಂಬ ಇಬ್ಬರು ಮಹಿಳೆಯರು ಯಾವ ಕಾರಣಕ್ಕಾಗಿ ನಿಮಗೆ ನೆನಪಾಗುವರು ಅಂತ ಪ್ರಶ್ನೆ ಕೇಳ್ತಾರೆ. ಒಂದು, ಹರ್ಷವರ್ಧನ ರಾಣಿಯರು, ಸ್ತ್ರೀ ಕುಲ ಪಾವಿತ್ರತೆ ಮತ್ತು ಸೇಡು. ಇನ್ನೊಂದು, ಉತ್ತರ ಭಾರತದ ಪ್ರಸಿದ್ಧ ಭಕ್ತಿ ಸಂತರು, ಕಾಶ್ಮೀರನ್ನು ಆಳಿದ ಸಹೋದರಿಯರು. ಸ್ನೇಹಿತರೆ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಬಿ. ಈ ಸೂರ್ಯದೇವಿ, ಪರ್ಮಲದೇವಿ ಮಧ್ಯ ಭಾರತದ ಒಂದು ಆರಂಭಿಕ ಇತಿಹಾಸದಲ್ಲಿ ಅತ್ಯಂತವಾದ ಒಂದು ಪ್ರಮುಖವಾದ ವಿಚಾರಗಳನ್ನ ಪ್ರತಿಪಾದನೆ ಮಾಡೋಕ್ಕಾಗಿ ನಾವು ನೋಡ್ತೀವಿ. ಒಂದು ರಾವರ್ ಕದನ ಆಗತ್ತ. ರಾವರ್ ಕದನ ನಿಮ್ಗೆಲ್ಲಾ ಗೊತ್ತಿರ್ತಕ್ಕಂಥ ವಿಚಾರ ಇದು. 712 ಜೂನ್ 20ರಂದು ಈ ಕದನ ನಡೀತೈತಿ. ಈ ಕದನ ಯಾರ ಮಧ್ಯೆ ನಡೀತೈತಿ ಅಂದ್ರ ಈ ಕಾಸಿಂ ಮೊಹಮ್ಮದ್ ಬಿನ್ ಕಾಸಿಂ ವರ್ಚಸ್ಸ ಈ ಅಲ್ಲಿರ್ತಕ್ಕಂಥ ಒಂದು ದಾಹಿರ್ ಅಂತ ರಾಜ ಇರ್ತಾನಲ್ಲ, ದಾಹಿರ್ ಮಧ್ಯೆ ಈ ಕದನ ನಡೀತೈತಿ. ಈ ಕದನದಲ್ಲಿ ಇದೇನಾಗತ್ತಂದ್ರ ದಾಹಿರನಿಗೆ ಸೋಲಾಗತ್ತ, ಕಾಸಿಮನಿಗೆ ಗೆಲುವಾಗತ್ತ. ಬಹಳ ಇಂಪಾರ್ಟೆಂಟ್ ನೋಡ್ರಿ. ಈ ಸೋತಿರ್ತಕ್ಕಂಥ ದಾಹಿರ್ನ ವಿಧವೆ ಪತ್ನಿ ಯಾರು? ದಾಹಿರ್ನ ವಿಧವೆ ಪತ್ನಿ ಪಾನಿನಿ ದೇವಿ. ಪಾನಿನಿ ದೇವಿ ಏನ್ ಮಾಡ್ತಾಳಂದ್ರ ಜೌಹರ್ ಪದ್ಧತಿಯನ್ನು ಅನುಸರಿಸ್ತಾಳೆ. ಜೋಹರ್ ಪದ್ಧತಿ ಅಂದ್ರೆ ಬೆಂಕಿಯಲ್ಲಿ ಹಾರಿ ತನ್ನವನ್ನ ಪ್ರಾಣವನ್ನ ಕಳ್ಕೊಳ್ತಾರೆ. ಈ ಗೆದ್ದಿರ್ತಕ್ಕಂಥ ಒಂದು ಕಾಸಿಂ ಏನ್ ಮಾಡ್ತಾರಂದ್ರ ಅವ ದಾಹಿರ್ನ ಮಕ್ಕಳಾದ ಸೂರ್ಯದೇವಿ ಮತ್ತು ಪರ್ಮಲದೇವಿಯನ್ನ ಈ ಮೊಹಮ್ಮದ್ ಮುಸ್ಲಿಮರಾದ ಪ್ರಸಿದ್ಧ ಹೆಡ್ ಇರ್ತಾರಲ್ಲ ಯಾರು? ಕಲಿಪನಿಗೆ ಇವರಿಬ್ಬರನ್ನ ಒಂದು ಕಲಿಪನ ಸೇವೆಗೆ ಕಳಿಸ್ತಾನೆ. ಆದ್ರೆ ಸೂರ್ಯದೇವಿ ಮತ್ತು ಪರ್ಮಲದೇವಿ ಇಲ್ಲಿ ಬರುಕಿತ ಪೂರ್ವದಲ್ಲಿ ನಾವು ಕಾಸಿಂನಿಂದ ಅತ್ಯಾಚಾರ ಮತ್ತು ಅನಾಚಾರಕ್ಕೆ ಒಳಗಾಗಿದೆ ಅಂತ ಒಂದು ಸುಳ್ಳನ್ನು ಹೇಳಿ ಕಲಿಪನಿಗೆ ಕೋಪ ಬರುವಂಗ ಮಾಡಿ ಈ ಕಾಸಿಮನ ಒಂದು ಸಾವಿಗೆ ಕಾರಣ ಆಗ್ತಾರೆ. ಹೀಗಾಗಿ ಸೂರ್ಯದೇವಿ ಮತ್ತು ಪರ್ಮಲದೇವಿಯನ್ನ ಆನೆ ಕಾಲಿಗೆ ಕಟ್ಟಿ ಕೊಂದು ಹಾಕ್ತಾನೆ ಯಾರು? ಈ ಕಲಿಪ. ಮುಂದಿನ ಪ್ರಶ್ನೆ ನೋಡ್ರಿ. ಮುಂದಿನ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೇಳ್ತಾರೆ ಇಲ್ಲಿ ಅವರು. ತಪ್ಪಾಗಿದೆ ಅಂತ. ಮೊಹಮ್ಮದ್ ಬಿನ್ ಕಾಸಿಂ 712ರಲ್ಲಿ ಭಾರತದ ಮೇಲೆ ಆಕ್ರಮಣ ಮಾಡಿದ ಅಂತ ಕೇಳ್ತಾರೆ. ಇನ್ನೊಂದು, ಭಾರತದ ಮೇಲೆ ಆಕ್ರಮಣ ಮಾಡಿದ ಮುಸ್ಲಿಮರಲ್ಲಿ ಟರ್ಕರು ಎರಡನೆಯವರು ಅಂತ ಹೇಳ್ತಾರೆ. ಸ್ನೇಹಿತರೆ, ಇಲ್ಲಿ ಎರಡೂ ಹೇಳಿಕೆಗಳು ಕೂಡ ಸರಿಯಾಗಿರ್ತಕ್ಕಂಥ ವಿಚಾರ ನಾವು ನೋಡ್ತೀವಿ. ಇಲ್ಲಿ ಇವೆರಡೂ ಹೇಳಿಕೆಗಳು ಸರಿಯಾಗಿರೋದ್ರಿಂದ ಇಲ್ಲಿ ಸರಿಯಾಗಿರೋದು ಉತ್ತರ ಯಾವುದು? ಆಪ್ಷನ್ ಡಿ. 1 ಅಥವಾ 2 ಅಲ್ಲ. ಇಲ್ಲೇನ್ ಕೇಳಿದಾರು? ತಪ್ಪಾಗಿದ್ದರೆ ಇನ್ ಕೇಸ್ ಇವೆರಡೂ ಹೇಳಿಕೆಗಳು ತಪ್ಪಾಗಿದ್ರೆ ಆಪ್ಷನ್ ಸಿ ಸರಿಯಾಗಿರ್ತಿತ್ತು. ಆದ್ರೆ ಇವೆರಡೂ ಹೇಳಿಕೆಗಳು ಸರಿಯಾಗಿರೋದ್ರಿಂದ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಮುಂದಿನ ಪ್ರಶ್ನೆ ನೋಡ್ರಿ. ಮೊಹಮ್ಮದ್ ಗಜ್ನಿಯ ಭಾರತದ ಮೇಲಿನ ದಂಡಯಾತ್ರೆಗಳನ್ನು ಉಲ್ಲೇಖಿಸಿ ಮುಂದಿನ ಯಾವ ಜೋಡಿಯು ಸರಿಯಾಗಿ ಹೊಂದಿಕೆಯಾಗಿದೆ ಅಂತ ಹೇಳ್ತಾರೆ. ಒಂದ್ ಕಡೆ ಸಂಪತ್ತಿನ ಲೂಟಿ, ಮತ್ತೊಂದ್ ಕಡೆ ನಗರ ಅಥವಾ ಪ್ರದೇಶ ಕೊಡ್ತಾರೆ. ಒಂದರಲ್ಲಿ ಏನ್ ಕೊಡ್ತಾರೆ ಅಂದ್ರೆ ನಾಗರಕೋಟೆ, ಇದು ತಾನೇಶ್ವರ,
ಇನ್ನೊಂದು ಚಕ್ರೇಶ್ವರ ಸ್ವಾಮಿ ದೇವಾಲಯ ಕಾಂಗ್ರಕೋಟೆ, ಇನ್ನೊಂದು ಸೋಮನಾಥ ದೇವಾಲಯ ಕಾತೆವಾಡ, ಇನ್ನೊಂದು ಬೃಂದಾವನ ಕೋಟೆ ಮಥುರಾ ಅಂತ ಕೊಡ್ತಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಕೇತಗಳ ಆಧಾರದ ಮೇಲೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಸಿ. ಯಾಕಂದ್ರೆ ನಾಗರಕೋಟೆ ಕಂಡು ಬರೋದು ಇದು ಹಿಮಾಚಲ ಪ್ರದೇಶದ ಒಂದು ಕಾಂಗ್ರಾದಲ್ಲಿ. ಆಮೇಲೆ ಚಕ್ರೇಶ್ವರ ಸ್ವಾಮಿ ದೇವಸ್ಥಾನ ಬರೋದು ಈ ಹರಿಯಾಣದ ತಾನೇಶ್ವರ ಹತ್ರ. ಸೊ ಮೊದಲ ಎರಡು ಹೇಳಿಕೆಗಳನ್ನ ಎರಡು ಜೋಡಿಗಳನ್ನ ಉಲ್ಟಾ ಪಲ್ಟಾ ಕೊಟ್ಟಿದ್ದಾರೆ. ಆದ್ರೆ 3-4 ಮಾತ್ರ ಸರಿಯಾಗಿರ್ತಕ್ಕಂಥ ನಾವು ನೋಡ್ತೀವಿ. ಈ ಸೋಮನಾಥ ದೇವಾಲಯ ಗುಜರಾತ್ನ ಕಾತೆವಾಡದ ಒಂದು ದಕ್ಷಿಣ ಪ್ರಾಂತ್ಯದಲ್ಲಿ ಕಂಡು ಬರುತ್ತೆ. ಆಮೇಲೆ ಈ ಒಂದು ಮಥುರಾ ಉತ್ತರ ಪ್ರದೇಶ ಬೃಂದಾವನ ಕೋಟೆಯನ್ನ ನಾವಿಲ್ಲಿ ನೋಡ್ತೀವಿ. ಒಂದು ಮುಂದಿನ ಪ್ರಶ್ನೆ ನೋಡ್ರಿ. ಮುಂದಿನ ಜೋಡಿಗಳನ್ನು ಪರಿಗಣಿಸಿ. ಒಂದ್ ಕಡೆ ಕೃತಿಗಳನ್ನು ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ಲೇಖಕರ ಹೆಸರನ್ನು ಕೊಟ್ಟಿದ್ದಾರೆ. ಒಂದರಲ್ಲಿ ಏನ್ ಹೇಳುತ್ತಂದ್ರೆ ಕಾನೂನಿ ಮಸೂದ ಅಲ್ಬೇರುನಿ ರಚಿಸಿರೋದು, ಇನ್ನೊಂದು ಶಹನಾಮ ಉತ್ಬಿ, ಇನ್ನೊಂದು ಕಿತಾಬಿ ಯಾಮಿನಿ ಇದನ್ನ ಬರೆದಿರೋದು ಫಿರ್ದೋಸಿ. ಸ್ನೇಹಿತರೆ ಇಲ್ಲಿ ಏನ್ ಕೇಳಿದಾರೆ ಅಂದ್ರೆ ಮೇಲಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿವೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಎ ಮಾತ್ರ. ಯಾಕಂದ್ರೆ ಕಾನೂನಿ ಮಸೂದ್ ಬರ್ದಿರ್ತಕ್ಕಂಥ ಲೇಖಕ ಯಾರು? ಅಲ್ಬೇರುನಿ. ಇನ್ನು ಶಹನಾಮ ಬರ್ದಿರ್ತಕ್ಕಂಥ ಯಾರು ವ್ಯಕ್ತಿ ಯಾರಂದ್ರೆ ಫಿರ್ದೋಸಿ. ಇನ್ನು ಕಿತಾಬುಲ್ ಯಾಮಿನಿ ಬರ್ದಿರ್ತಕ್ಕಂಥ ಒಂದು ಲೇಖಕ ಯಾರಂದ್ರೆ ಉತ್ಬಿ. ಮುಂದಿನ ಪ್ರಶ್ನೆ ನೋಡ್ರಿ. ಕೆಳಗೆ ನೀಡಲಾದ ಜೋಡಿಗಳನ್ನು ಪರಿಗಣಿಸಿ ಅಂತ ಕೇಳ್ತಾರೆ. ಒಂದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ತಾರೀಖಿ ಒಂದು ಕೃತಿ ಕೊಟ್ಟಾರೆ. ಈ ಕಡೆ ಕೃತಿಯ ವಿಶೇಷತೆಯನ್ನು ಕೊಡ್ತಾರೆ. ಇಲ್ಲಿ ಕೃತಿಯ ವಿಶೇಷತೆ ತಾರೀಖಿ ಹಿಂದ್ ಕೃತಿ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯ ಕುರಿತಾಗಿ ಹೇಳುತ್ತದೆ ಅಂತ ಹೇಳ್ತಾರೆ. ಇನ್ನೊಂದು ಕಾನೂನಿ ಮಸೂದ್ ಇದು ಭೂಗೋಳ ಶಾಸ್ತ್ರ ಕುರಿತಾಗಿ ಹೇಳ್ತಕ್ಕಂಥ ವಿಚಾರನ ಇಲ್ಲಿ ಹೇಳ್ತಾರೆ. ಇಲ್ಲೇನ್ ಕೊಟ್ಟಿದ್ದಾರೆ ಅಂದ್ರೆ ಮೇಲೆ ನೀಡಲಾದ ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆಯಾಗಿವೆ ಅಂತ ಕೇಳ್ತಾರೆ. ಸ್ನೇಹಿತರೆ ಇಲ್ಲಿ ಆಪ್ಷನ್ ಸಿ ಎರಡು ಸರಿಯಾಗಿ ಹೊಂದಿರತಕ್ಕಂಥ ಜೋಡಿಗಳನ್ನ ನಾವು ನೋಡ್ತೀವಿ. ಇನ್ನು ತಾರೀಖಿ ಹಿಂದ್ ಇದು ಅರೇಬಿಕ್ ಭಾಷೆಯಲ್ಲಿ ಇರ್ತಕ್ಕಂಥ ಒಂದು ಕೃತಿ. ಇನ್ನು ಮಸೂದ್ ಇದು ಪರ್ಷಿಯನ್ ಭಾಷೆಯಲ್ಲಿ ಇರ್ತಕ್ಕಂಥ ಒಂದು ಕೃತಿ. ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ. ಇವೆರಡೂ ಕೃತಿಗಳನ್ನ ಯಾರು ಬರೀತಾರೆ? ಅಲ್ಬೆರುನಿ ಬರೀತಾನೆ. ಅಲ್ಬೆರುನಿ ಬಹಳ ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ. ಮುಂದಿನ ಪ್ರಶ್ನೆ ನೋಡ್ರಿ. ಈ ಕೆಳಗಿನ ಯಾರನ್ನು ಪೂರ್ವದ ಹೋಮರ್ ಎಂದು ಕರೆಯಲಾಗುತ್ತದೆ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕಾಲ್ಡ್ ಆಸ್ ವೆಸ್ಟರ್ನ್ ಹೋಮರ್ ಅಂತ ಕೇಳ್ತಾರೆ. ಇಲ್ಲಿ ಆಪ್ಷನ್ ಏನು? ಅಲ್ಬೆರುನಿ, ಫಿರ್ದೋಸಿ, ಉತ್ಬಿ, ಚಾಂದ್ ಬರ್ದಾಯಿ. ಸ್ನೇಹಿತರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಫಿರ್ದೋಸಿ. ಸರಿನಾ? ಫಿರ್ದೋಸಿ ಒಬ್ಬ ಪ್ರಸಿದ್ಧ ಇತಿಹಾಸಕಾರನ ಹೌದು, ನಾಟಕಕಾರನ ಹೌದು. ಮೊಹಮ್ಮದ್ ಗಜ್ನಿಯ ಕಾಲದಲ್ಲಿ ಈ ಒಂದು ನೀವು ಆವಾಗಲೇ ನಾನು ಹೇಳಿದೆ ನಿಮಗೇನು ಈ ಶಹನಾಮ ಕೃತಿಯನ್ನು ಬರಿತಾನೆ ಅಂತ ಹೇಳಿದೆ. ಈ ಶಹನಾಮ ಒಂದು ಅತ್ಯುತ್ತಮವಾದ ಕೃತಿಯನ್ನು ನಾವು ನೋಡ್ತೀವಿ. ಇದು ಪರ್ಷಿಯನ್ ಭಾಷೆಯಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ಕೃತಿ. ಇದೇನ್ ಹೇಳ್ತೈತೆ ಅಂದ್ರೆ ಗಜನಿಯ ಒಂದು ಸಾಧನೆಗಳನ್ನು ಕುರಿತಾಗಿ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನೋಡ್ತೀವಿ ನಮಗೆ. ಇನ್ನು ಹೋಮರ್ ಪೂರ್ವದ ಹೋಮರ್ ಅಂದ್ರೆ ಏನು? ರಿಯಲ್ ಹೋಮರ್ ಯಾರು ಅಂತ ಕೇಳ್ತಾರೆ ಇಲ್ಲಿ. ಒಬ್ಬ ಗ್ರೀಕ್ನ ಪ್ರಸಿದ್ಧ ಅಂಧ ಬರಹಗಾರ. ಗ್ರೀಕ್ನ ಪ್ರಸಿದ್ಧ ಅಂಧ ಬರಹಗಾರ ಅಥವಾ ಲೇಖಕ. ಮತ್ತೆ ಇವನ ಹೋಮರ್ನ ಪ್ರಸಿದ್ಧ ಕೃತಿ ಯಾವುದು? ಇಲಿಯಡ್ ಮತ್ತು ಒಡಿಸ್ಸಿ. ಈ ಎರಡು ಕೃತಿಗಳನ್ನ ನಾವು ನೋಡ್ತೀವಿ. ಸರಿನಾ? ಇನ್ನು ಅಲ್ಬೆರುನಿ ನಿಮ್ಗೆ ಮೊಹಮ್ಮದ್ ಗಜ್ನಿ ಕಾಲದಲ್ಲಿ ಭಾರತಕ್ಕೆ ಬಂದಿರ್ತಾನ. ಮತ್ತೆ ಉತ್ಬಿ ಕೂಡ ಅವನು ತಾರೀಖಿ ಯಾಮಿನಿ ಬರ್ದಿರೋದು. ಇನ್ನು ಚಾಂದ್ ಬರ್ದ ಯಾರ್ದು? ಪೃಥ್ವಿರಾಜ್ ರಾಸೋ ಕೃತಿ ಬರಿತಾನೆ ಅವನು. ಪೃಥ್ವಿರಾಜ ರಾಸೋ. ಮುಂದಿನ ಪ್ರಶ್ನೆ ನೋಡ್ರಿ. ಸೋಮನಾಥ ದೇವಾಲಯವನ್ನು ಪರಿಗಣಿಸಿ ಮುಂದಿನ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೇಳ್ತಾರ ಅವರು. ಏನು ತಪ್ಪಾಗಿದೆ ಅಂತ ಕೇಳ್ತಾರ ನೋಡ್ರಿ. ಈ ಪದ ಯಾವತ್ತು ನೆನಪಿಟ್ಕೋತ ಬರ್ರಿ. ತಪ್ಪಾಗಿದೆ, ಸರಿಯಾಗಿದೆ. ಆಪ್ಷನ್ ಎ ಏನ್ ಹೇಳ್ತಾರ ಅಂದ್ರೆ ಮೊಹಮ್ಮದ್ ಗಜ್ನಿಯು 1025 ಮತ್ತು 26ರಲ್ಲಿ ಈ ದೇವಾಲಯದ ಮೇಲೆ ತನ್ನ ಕೊನೆಯ ದಾಳಿಯನ್ನು ನಡೆಸಿದನು ಅಂತ ಹೇಳ್ತಾರೆ. ಇಲ್ಲಿ ಬಿ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸೋಲಂಕಿ ಮನೆತನದ ಅನಿಲವಾಡದ ರಾಜ ಭೀಮದೇವ ಗಜ್ನಿಯ ದಾಳಿಯ ಸಂದರ್ಭದಲ್ಲಿ ಅರಸನಾಗಿದ್ದನು ಅಂತ ಹೇಳ್ತಾರೆ. ಇದು ಗುಜರಾತಿನ ಕಾತೆವಾಡದ ದಕ್ಷಿಣದಲ್ಲಿದೆ. ಇದನ್ನು ನಿರ್ಮಿಸಿದವರು ವಲ್ಲಭಿ ಅರಸರು. ಇನ್ನು ಸೋಮನಾಥ ದೇವಾಲಯದ ನೇರ ಸಂಬಂಧವಿದ್ದ ಗುಜರಾತ್ನ ಬಂದರು ಯಾವ್ದಂದ್ರೆ ಬ್ರೋಚ್ ಅಂತ ಕೊಡ್ತಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಎ. ಯಾಕಂದ್ರೆ ಇದು ಗಜನಿಯ ಕೊನೆಯ ದಾಳಿ ಅಲ್ಲ, ಇದು ಗಜನಿಯ 16ನೇ ದಾಳಿ. ಇನ್ನು ಗಜನಿಯ ಕೊನೆಯ ದಾಳಿ ಯಾವುದು? 17ನೇ ದಾಳಿ. ಯಾವುದು? 17ನೇ ದಾಳಿ. ಇದೆಲ್ಲಿ ಕಂಡು ಬರುತ್ತಾ? ನಿಮ್ಗೆಲ್ಲಾ ಗೊತ್ತಿರ್ತಕ್ಕಂಥ ಒಂದು ವಿಚಾರಗಳನ್ನ ಗೊತ್ತಿರ್ಬೋದು. ಯಾಕಂದ್ರೆ ತುಂಬಾ ಕೇಳ್ತಾರೆ ಇವ್ರನ್ನ. ಏನಾಗತ್ತಾರ ಕೊನೆಯ ದಾಳಿಯನ್ನ ನಾವು ಪಂಜಾಬರ ಒಂದು ಜಾಟರ ಮೇಲೆ ನೋಡ್ತೀವಿ. ಸೊ ಹೀಗಾಗಿ ಆಪ್ಷನ್ ಏನಾಗತ್ತಂದ್ರೆ ತಪ್ಪಾಗತ್ತ. ಅದು
ಆಪ್ಷನ್ ಎ ತಪ್ಪು. ಮುಂದಿನ ಪ್ರಶ್ನೆ ನೋಡ್ರಿ, ಭಾರತದ ಮೇಲಿನ ಮೊಹಮ್ಮದ್ ಗಜನಿ ದಾಳಿಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳ್ತಾರೆ. ಏನು ಮೊಹಮ್ಮದ್ ಗಜನಿಯ ದಾಳಿಗಳನ್ನು ಕಾಲಾನುಕ್ರಮದಲ್ಲಿ ಹೇಳ್ತಾರೆ. ಒಂದು ಜಯಪಾಲನ ಮೇಲೆ ದಾಳಿ, ಎರಡು ಸೋಮನಾಥ ದೇವಾಲಯದ ಮೇಲೆ ದಾಳಿ, ಒಂದು ಚಕ್ರೇಶ್ವರ ದೇವಾಲಯದ ಮೇಲೆ ದಾಳಿ, ಇನ್ನೊಂದು ನಾಗರಕೋಟೆ ಮೇಲೆ ಆಕ್ರಮಣ. ಸ್ನೇಹಿತರೆ, ಮೊದಲು ಯಾವ್ಯಾವ ದಾಳಿ ಯಾವಾಗ ನಡೀತಿತ್ತು ನೋಡೋಣ. ಇನ್ನು ಪಂಜಾಬ್ನ ಜಯಪಾಲ್ ಮೇಲೆ ಯಾವಾಗ ನಡೀತಾರೋ 1001ರಲ್ಲಿ ನಡೀತೈತಿ. ಇನ್ನು ಸೋಮನಾಥ ದೇವಾಲಯದ ಮೇಲೆ ದಾಳಿ ನಡೆಯೋದು 1025 ಮತ್ತು 26ರಲ್ಲಿ ನಡೀತೈತಿ. ಇನ್ನು ಚಕ್ರೇಶ್ವರ ಸ್ವಾಮಿ ದೇವಾಲಯ ಮೇಲೆ ನಡೀತಿದ್ರೆ 1012 ಮತ್ತು 13ರಲ್ಲಿ ನಡೆಯುತ್ತೆ. ಇನ್ನು ನಾಗರಕೋಟೆ ಮೇಲೆ ದಾಳಿ ನಡೆಯುವುದು 1008 ಮತ್ತು 9ರಲ್ಲಿ ನಡೀತಕ್ಕಂಥ ದಾಳಿಗಳನ್ನ ನೀವು ನೋಡ್ತೀರಿ. ಹಾಗಾದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಈ ಒಂದು ಆಪ್ಷನ್ಸ್ ಮೇಲೆ ಮೊದಲಿಗೆ ಯಾವ್ದು ಬರಬೇಕು? ಒಂದು. ಆಮೇಲೆ ಈ ಒಂದು ಆಯ್ಕೆ ಪ್ರಕಾರ, ಆಮೇಲೆ ಇಲ್ಲಿ ಎರಡನೇದಾಗಿ ಬರ್ತಕ್ಕಂಥ ಒಂದು ಯಾವುದು? 4. ಆಮೇಲೆ ಇನ್ನು ಮೂರನೇದಾಗಿ ಬರ್ತಕ್ಕಂಥ ಒಂದು ವಿಚಾರ ನೋಡ್ಬೇಕಾದ್ರೆ ನಾವಿಲ್ಲಿ ಇನ್ನು 3 ಮತ್ತು 2 ನೋಡ್ತೀವಿ ಇಲ್ಲಿ. ಹೌದಾ? ಹಾಗಾದ್ರೆ ಆಪ್ಷನ್ ಯಾವುದು ಸರಿಯಾಗಿರ್ತಕ್ಕಂಥದ್ದು? ಆಪ್ಷನ್ ಸಿ. ಅದೇ ಒಂದು ವಿಚಾರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ, ಬಹಳ ಇಂಪಾರ್ಟೆಂಟ್ ನೋಡ್ರಿ. ಏನಂದ್ರೆ ಮೊಹಮ್ಮದ್ ಗಜನಿಯ ಭಾರತದ ಮೇಲೆ ಯಾವ ದಾಳಿಯು ವಿಫಲ ದಾಳಿಯಾಗಿತ್ತು ಅಂತ ಹೇಳ್ತಾರೆ ಇಲ್ಲಿ. ಇದೇನ್ ಕೊಡ್ತಾರೆ ಅಂದ್ರೆ ವಿಶೇಷವಾಗಿ ಕಾಶ್ಮೀರು, ಜಾಟ್ರು, ಮುಲ್ತಾನು, ಕನೌಜ್ ಅಂತ ಕೊಡ್ತಾರೆ. ಇಲ್ಲಿ ತಪ್ಪಾಗಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಎ. ಹಾಗಾದ್ರೆ ಈ ಕಾಶ್ಮೀರದ ಮೇಲೆ ದಾಳಿ ಎಷ್ಟನೇ ದಾಳಿ ಆಗಿತ್ತು? ನೇ ದಾಳಿ ಆಗಿತ್ತು. ಇನ್ನು ಜಾಟ್ರ ಮೇಲೆ ಯಾವಾಗ ದಾಳಿ ಮಾಡ್ತಾನೆ ಅವನು? ಬಹಳ ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ, ಕೆಲವು ವಿಚಾರಿಸಲಿ ಕೇಳ್ತಾನ ಅವನು. 17ನೇ ದಾಳಿ ಆಗಿತ್ತು. 17ನೇ ದಾಳಿ, ಕೊನೆಯ ದಾಳಿ ಇದು 1027ರ ಮಾಡ್ತಾನೆ. ಇನ್ನು ಮುಲ್ತಾನ್ ಮೇಲೆ ಯಾವಾಗ ಮಾಡ್ತಾನೆ ಅವನು? ಬಹಳ ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ. ಮುಲ್ತಾನ್ ಮೇಲೆ ಯಾವಾಗ ಮಾಡ್ತಾನೆ ಅಂದ್ರೆ ಇದು 8ನೇ ದಾಳಿ ಆಗಿತ್ತು ಅವನು. 8ನೇ ದಾಳಿ. ಇನ್ನು ಯಾವಾಗ ಮಾಡ್ತಾನೆ ಇದನ್ನ? ಇದು ಬಹಳ ಇಂಪಾರ್ಟೆಂಟ್ ಆಗತ್ತೆ. 1010 ಮತ್ತು 11ರಾಗ ಮಾಡ್ತಾನೆ. ಇನ್ನು ಕನೌಜ್ ದಾಳಿ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗತ್ತೆ. 13ನೇ ದಾಳಿ ಇರ್ತೈತಿ ಒಂದು. 13ನೇ ದಾಳಿ. 13ನೇ ದಾಳಿ ಇದನ್ನ ಯಾವಾಗ ಮಾಡ್ತಾನ ಅವನು? 1018 ಮತ್ತು 19ರ ಸಂದರ್ಭದಲ್ಲಿ ಮಾಡ್ತಾನೆ. ಸರಿನಾ? ಇನ್ನು ಈ ಹಿಂದಿನ ಒಂದು ವಿಚಾರಗಳನ್ನು ನೋಡೋಣ. ಯಾಕಂದ್ರೆ ಯಾವಾಗ ನಡೀತೀವಿ, ಎಷ್ಟನೇ ದಾಳಿ ನೋಡೋಣ. ಇದು 1ನೇ ದಾಳಿ ಆಗಿತ್ತು ಒಂದು. ಜಯಪಾಲನ ಮೇಲಿನ ದಾಳಿ ಯಾವುದು? 1ನೇ ದಾಳಿ. ಇನ್ನು ನಾಗರಕೋಟೆ ಮೇಲೆ ದಾಳಿ ಮಾಡಿರೋದು ಎಷ್ಟನೇ ದಾಳಿ ಆಗಿತ್ತು? ನಾಗರಕೋಟೆ ಮೇಲೆ ಮಾಡಿರೋ ದಾಳಿ 1008 ಮತ್ತು 9ರ ನಡೀತೈತೆ. ಆದ್ರೆ ಎಷ್ಟನೇ ದಾಳಿ ಆಗಿತ್ತು? 7ನೇ ದಾಳಿ ಆಗಿತ್ತು. 7ನೇ ದಾಳಿ ಆಗಿತ್ತು. ಇನ್ನು ಚಕ್ರೇಶ್ವರ ಸ್ವಾಮಿ ದೇವಾಲಯದ ಮೇಲೆ ಯಾವತ್ತ 1012 ಮತ್ತು 13 ಮಾಡ್ತಾನ. ಇದು ಅವನ 11ನೇ ದಾಳಿ ಆಗಿತ್ತು. 11ನೇ ದಾಳಿ ಆಗಿತ್ತು. ಸೋಮನಾಥ ದೇವಾಲಯ ನಡೆದಿರುವುದು 16ನೇ ದಾಳಿ ಆಗಿತ್ತು. ಸರಿನಾ? ಇಷ್ಟು ನೋಡ್ಕೋಣ. ಸಂಪೂರ್ಣ ಮಾಹಿತಿಗಳನ್ನ ಮತ್ತೊಂದು ವಿಡಿಯೋದಲ್ಲಿ ನೋಡೋಣ. ಈಗ ನೋಡ್ರಿ ಮತ್ತೊಂದು ಪ್ರಶ್ನೆ. ಯಾವ ಮುಸ್ಲಿಂ ಸುಲ್ತಾನನು ತನ್ನ ನಾಣ್ಯಗಳ ಮೇಲೆ ಲಕ್ಷ್ಮಿ ಚಿತ್ರವನ್ನು ಮುದ್ರಿಸಿದನು ಅಂತ ಹೇಳ್ತಾರೆ. ಏನು? ವಿಚ್ ಆಫ್ ದ ಫಾಲೋಯಿಂಗ್ ಮುಸ್ಲಿಂ ಸುಲ್ತಾನ್ ವಾಸ್ ಮಿಂಟೆಡ್ ಲಕ್ಷ್ಮಿ ಫೋಟೋ ಆನ್ ಹೀಸ್ ಕಾಯಿನ್ಸ್ ಅಂತ ಹೇಳ್ತಾರೆ ಇಲ್ಲಿ. ಆಪ್ಷನ್ ಏನು? ಇಲ್ತುಮಿಶು, ಐಬಕ್ಕು, ಗೋರಿ ಮತ್ತು ತುಘಲಕ್ ಹೇಳ್ತಾರೆ. ಆದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಸಿ, ಮಹಮ್ಮದ್ ಗೋರಿ. ಮಹಮ್ಮದ್ ಗೋರಿಯ ಮೂಲ ಹೆಸರು ಯಾವುದು? ಮಹಮ್ಮದ್ ಗೋರಿಯ ಮೂಲ ಹೆಸರು ಕೇಳ್ತಾರ ಒಂದೊಂದ್ಸಲ, ನೆನ್ಪಿಟ್ಕೊಡ್ರಿ. ಕೊಳಕ್ ನೋಡ್ರಿ ಇಲ್ಲಿ. ಏನು? ಶಿಹಾಬುದ್ದೀನ್ ಅವನ ಮೂಲ ಹೆಸರು ನೋಡ್ತೀವಿ. ಸರಿನಾ? ಹೌದಾ? ವಿಶೇಷವಾಗಿ ಇವು ಯಾವ ಒಂದು ಭಾರತದ ಪ್ರದೇಶ ಮೇಲೆ ದಾಳಿ ಮಾಡ್ತಾನ? ಗೋಮಾಲ್ ಕಣಿವೆಯಿಂದ ದಾಳಿ ಮಾಡ್ತಾನೆ ಇವನು. ಇಲ್ಲಿಂದ ಗೋಮಾಲ್ ಕಣಿವೆಯಿಂದ ದಾಳಿ ಮಾಡ್ತಾನೆ ಇವನು. ಇದೆಲ್ಲಿ ಕಂಡು ಬರುತ್ತಾ? ಕಾಶ್ಮೀರದ ಒಂದು ಭಾಗದಲ್ಲಿ ನಾವು ನೋಡ್ತೀವಿ ಇದನ್ನ. ಹೌದಾ? ಆಮೇಲೆ ವಿಶೇಷವಾಗಿ ಏನಾಗುತ್ತೆ ಅಂದ್ರೆ ಇವನು ಭಾರತದ ಮೇಲೆ ದಾಳಿಯ ಒಂದು ಉದ್ದೇಶ ಏನಿತ್ತು? ಇಸ್ಲಾಂ ಧರ್ಮದ ಪ್ರಚಾರ. ಹೌದಾ? ಆಮೇಲೆ ಇನ್ನೊಂದು ಭಾರತದಲ್ಲಿ ಮುಸ್ಲಿಂ ಸಾಮ್ರಾಜ್ಯದ ಸ್ಥಾಪನೆ. ಇವೆರಡೂ ಒಂದು ಉದ್ದೇಶ ಇಟ್ಕೊಂಡು ಏನ್ ಮಾಡ್ತಾನೆ ಇವನು? ಭಾರತದ ಮೇಲೆ ದಾಳಿಯನ್ನ ಮಾಡ್ತಾನೆ. ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ. ಮೂಲ ಹೆಸರು ಯಾವುದು? ಶಿಹಾಬುದ್ದೀನ್. ದಾಳಿ ಮಾಡಿರೋದ್ರಿಂದ ಗೋಮಾಲ್ ಕಣಿವೆ, ಇಸ್ಲಾಂ ಧರ್ಮದ ಪ್ರಚಾರ ಮತ್ತು ಭಾರತದಲ್ಲಿ ಮುಸ್ಲಿಂ ಸಾಮ್ರಾಜ್ಯ ಸ್ಥಾಪನೆ ಮಾಡೋದು ಇವನ ಒಂದು ಪ್ರಮುಖ ಉದ್ದೇಶವಾಗಿತ್ತು. ಮುಂದಿನ ಪ್ರಶ್ನೆ ನೋಡ್ರಿ. ಗದ್ದರ್ ಘಟ್ ಎಂಬ ಸ್ಥಳ ನಿಮ್ಮನ್ನು ಯಾವ ವಿಷಯದ ಕುರಿತು ಆಲೋಚಿಸುವಂತೆ ಮಾಡುವುದು ಅಂತ ಹೇಳ್ತಾರೆ. ಇಲ್ಲಿ ಆಪ್ಷನ್ ಏನ್ ಕೊಟ್ಟಾರೆ? ಅಮೀರ್ ಸುವರ್ಣ ಜನ್ಮಸ್ಥಳ, ಇನ್ನೊಂದು ಮಹಮ್ಮದ್ ಗೋರಿಯು ಸೋಲಂಕಿ ರಾಣಿ ನಾಯಕಿ ದೇವಿಯಿಂದ ಸೋತಿರುವುದು, ಇನ್ನೊಂದು ಮಹಮ್ಮದ್ ಗಜನಿಯಿಂದ ಕಾಶ್ಮೀರ ಗೆಲ್ಲುವ ವಿಫಲ ಯತ್ನ, ಮತ್ತೊಂದು 1ನೇ ತರೈನ್ ಕದನದಲ್ಲಿ ಗೋರಿಗೆ ಸೋಲು ಅಂತ ಹೇಳ್ತಾರೆ. ಸ್ನೇಹಿತರೆ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಬಿ, ಮಹಮ್ಮದ್ ಗೋರಿಯು ಸೋಲಂಕಿ ರಾಣಿ ನಾಯಕಿ ದೇವಿಯಿಂದ ಸೋತಿರೋದನ್ನ ಈ ಗದ್ದರ್ ಘಟ್ ಕಾಳಗದಲ್ಲಿ ನೋಡ್ತೀವಿ ನಾವು. ಏನು? ಗದ್ದರ್ ಘಟ್ ಕಾಳಗ ಯಾವಾಗ ನಡೀತು ಸ್ನೇಹಿತರೆ? ಇಂಪಾರ್ಟೆಂಟ್ ಆಗತ್ ನೋಡ್ರಿ. ಯಾವಾಗ ನಡೀತಿದ್ದು? 1078ರ ನಡೀತಿದ್ದು. ಯಾರ ಮಧ್ಯೆ ನಡೀತು? ಇಂಪಾರ್ಟೆಂಟ್ ಆಗತ್ ನೋಡ್ರಿ. ಇದು ಗೋರಿ ಮತ್ತ ಸೋಲಂಕಿ ದೊರೆ ಇರ್ತಾನಲ್ಲ, ಯಾರು? ಎರಡನೇ ಭೀಮದೇವ
ಮತ್ತು ಅವನ ರಾಣಿ ನಾಯಕಿ ದೇವಿ ಇವರ ಮಧ್ಯೆ ನಡೆದೈತಿ ಇದು. ನಾಯಕಿ ದೇವಿ ಇಲ್ಲೇನಾಗತ್ತ, ಗೋರಿ ಸೋತ ಸುಣ್ಣಾಗ್ತಾನ. ಇಲ್ಲಿ ಗೋರಿಗೆ ಸೋಲಾಗತ್ತ, ಸೋಲಂಚಿಗಳಿಗೆ ಗೆಲುವಾಗತ್ತ. ಏನು ಸೋಲಂಚಿಗಳಿಗೆ ಗೆಲುವಾಗತ್ತ. ಹೀಗಾಗಿ ಮಧ್ಯ ಭಾರತ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಹಿಂದೂ ಮಹಿಳೆ ಮುಸ್ಲಿಂ ಸುಲ್ತಾನನ್ನ ಸೋಲಿಸ್ತಾರ. ಯಾವಾಗ? ಗದ್ದರ್ಘಟ್ ಕಳೆದಾಗ 1128ರಲ್ಲಿ ಸೋತಿರೋದನ್ನ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ನೋಡ್ರಿ. ಮಹಮ್ಮದ್ ಗೋರಿಯನ್ನು ಉಲ್ಲೇಖಿಸಿ ಮುಂದಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳ್ತಾರೆ. ಹೌದಾ? ಇಂಪಾರ್ಟೆಂಟ್ ನೋಡ್ರಿ. ಏನಂದ್ರೆ, ಚಾಂದ್ ಬರ್ದಾಯಿಯ ಕೃತಿಯ ನಾಯಕ ಗೋರಿಯ ಎದುರು ಸೋಲು ಮತ್ತು ಗೆಲುವಿನ ಅನುಭವವನ್ನು ಪಡೆಯುವನು ಅಂತ ಕೊಡ್ತಾರೆ. ಇನ್ನು 2ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ತಾಜುಲ್ ಮಾಸಿರ್ ಕೃತಿಯು ತರೈನ್ ಕದನಗಳ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸುವುದಂತ ಹೇಳ್ತಾರೆ. 3ರಲ್ಲಿ ಏನ್ ಕೊಡ್ತಾರೆ, ಪಂಜಾಬಿನ ಕೋಕರ ಜನಾಂಗವು ಗೋರಿಯ ಸಾವಿಗೆ ಕಾರಣವಾಯಿತು ಅಂತ ಹೇಳ್ತಾರೆ. ಸ್ನೇಹಿತರೆ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಡಿ. ಯಾಕಂದ್ರೆ ಈ ಚಾಂದ್ ಬರ್ದಾಯ ಕೃತಿ ಯಾವುದು? ಬಹಳ ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ. ಪೃಥ್ವಿರಾಜ ರಾಸೋ ಈ ಕೃತಿಯಲ್ಲಿ ಏನಾಗತ್ತಂದ್ರ, ಈ 3ನೇ ಪೃಥ್ವಿರಾಜ್ ಚೌಹಾಣನ ಏನ್ ನೋಡ್ತೀವಿ ನಾವು? 3ನೇ ಪೃಥ್ವಿರಾಜ್ ಚೌಹಾಣನ ಏನ್ ನೋಡ್ತೀವಿ ನಾವು? ಒಂದು ಪ್ರೇಮ ಕಥೆ ನೋಡ್ತೀವಿ. ಈ ಪ್ರೇಮ ಕಥೆಯ ನಾಯಕಿ ಯಾರು ಇಲ್ಲಿ? ಬಹಳ ಇಂಪಾರ್ಟೆಂಟ್ ಆಗತ್ ನೋಡ್ರಿ. ಸಂಯುಕ್ತ ಯಾರು ಗೊತ್ತಾ? ಈ ಕನೋಜಿನ ಅರಸ ಇರ್ತಾನಲ್ಲ, ಕನೋಜಿನ ಅರಸ ಯಾರು? ಈ ಒಂದು ಜಯಚಂದ್ರನ ಮಗಳಾಗಿರ್ತಾಳೆ ಇವಳು. ಜಯಚಂದ್ರನ ಮಗಳು. ಇವಳನ್ನ ಅಪಹರಿಸ್ಕೊಂಡು ಏನ್ ಮಾಡ್ತಾನಂದ್ರ ಪೃಥ್ವಿರಾಜ್ ಚೌಹಾಣ, 3ನೇ ಪೃಥ್ವಿರಾಜ್ ಚೌಹಾಣ ಮದುವೆ ಆಗ್ತಾನೆ. ಹೀಗಾಗಿ ಈ ಒಂದು ಕೃತಿಯಲ್ಲಿ ನಾವು ಏನ್ ನೋಡ್ತೀವಿ? ಪ್ರೇಮ ಕಥೆಯನ್ನ ನೋಡ್ತೀವಿ. ಅದರೊಂದಿಗೆ ಏನಾಗತ್ತಂದ್ರ, ಈ ತರೈನ್ ಕದನದ ಸಂಪೂರ್ಣ ಒಂದು ಮಾಹಿತಿ ಕೂಡ ಇಲ್ಲಿ ನಾವು ನೋಡ್ತೀವಿ. ಯಾವುದು? ತರೈನ್ ಕದನಗಳ ಮಾಹಿತಿ ನೋಡ್ತೀವಿ. ಇನ್ನು ತಾಜುಲ್ ಮಾಸಿರ್ ಕೃತಿ ಬರೆದವ್ರು ಯಾರು? ಹಸನ್ ನಿಜಾಮಿ. ಈ ಕೃತಿಯಲ್ಲಿ ಏನಂತ, ತರೈನ್ ಕದನಗಳ 1 ಮತ್ತು ತರೈನ್ 2ನೇ ಕದನಗಳ ಒಂದು ಮಾಹಿತಿಯನ್ನು ನೋಡ್ತೀವಿ. ಏನಾಗತ್ತಂದ್ರೆ, 1ನೇ ತರೈನ್ ಕದನದಲ್ಲಿ ಈ ನಮ್ಮ 3ನೇ ಪೃಥ್ವಿರಾಜ್ ಚೌಹಾಣ್ 3ನೇ PC ಗೆಲ್ತಾನ. ಇಲ್ಲಿ ಈ ಮೊಹಮ್ಮದ್ ಗೋರಿ ಸೋಲ್ತಾನ. ಇನ್ನು 2ರಲ್ಲಿ ಏನಾಗತ್ತಂದ್ರ ಈ ನಮ್ಮ 3ನೇ PC ಸೋಲ್ತಾನ. ಇಲ್ಲಿ 3ನೇ PC ಸೋಲ್ತಾನ. 3ನೇ PC ಗೆ ಸೋಲಾಗತ್ತ ಅಂದ್ರೆ ಪೃಥ್ವಿರಾಜ್ ಚೌಹಾಣ್ ಸೋಲಾಗತ್ತ. ಇಲ್ಲಿ MG ಗೆ ಗೆಲುವಾಗತ್ತೆ. MG ಅಂದ್ರೆ ಮೊಹಮ್ಮದ್ ಗೋರಿ. ಹೀಗಾಗಿ ಏನಾಗತ್ತಂದ್ರೆ, ಈ ಗೆಲುವಿನ ಮೂಲಕ ಅಂದ್ರೆ 1191 ಮತ್ತು 1192ರ ಒಂದು ಸಮಯ ಭಾರತದಲ್ಲಿ ಮುಸ್ಲಿಂ ಸಾಮ್ರಾಜ್ಯಕ್ಕೆ ಸ್ಥಾಪನೆಯಾಗಲು ಪ್ರಮುಖ ಕಾರಣ ಆಗತ್ತ. ಸ್ನೇಹಿತರೆ, ಇಲ್ಲಿಗೆ ಈ ಪ್ರಶ್ನೆಗಳ ಒಂದು ಸರಣಿ ಮುಗಿತು. ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ಮತ್ತಷ್ಟು ದೆಹಲಿ ಸುಲ್ತಾನ ಸಂಪೂರ್ಣ ಮಾಹಿತಿ ನೋಡೋಣ. ಆದ್ರೆ ಇನ್ನೊಂದು ಏನ್ ಇಂಪಾರ್ಟೆಂಟ್ ಮಾಹಿತಿ ಅಂತ ಗೊತ್ತಂದ್ರ, ಮಹಮ್ಮದ್ ಗೋರಿಗೆ ಮಕ್ಕಳು ಇರಲಿಲ್ಲ. ಅದಕ್ಕಾಗಿ ಏನ್ ಮಾಡ್ತಾನಂದು, ಭಾರತದ ಪ್ರಾಂತ್ಯ ಇರುತ್ತಲ್ಲ, ಭಾರತದ ಒಂದು ಪ್ರದೇಶವನ್ನ 3 ಭಾಗಗಳನ್ನಾಗಿ ವಿಭಜಿಸ್ತಾನ ಅವನು. ಎಷ್ಟು? 3 ಭಾಗಗಳನ್ನಾಗಿ. 1ನೇ ಭಾಗ ಯಾವ್ದಿಲ್ಲಿ? ಬಹಳ ಇಂಪಾರ್ಟೆಂಟ್ ನೋಡ್ರಿ. 1ನೇ ಭಾಗ ಯಾವುದು? ಕಾಬೂಲ್ ಆಗತ್ತ. 1ನೇ ಭಾಗ ಕಾಬೂಲ್ ಆಗತ್ತೆ. ಇದಕ್ಕೆ ಯಾರನ್ನ ನೇಮಕ ಮಾಡ್ತಾನ ಅವನು? ಇಲ್ಡೂಜ್ನನ್ನ ನೇಮಕ ಮಾಡ್ತಾನೆ. ತಾಜುದ್ದೀನ್ ಇಲ್ಡೂಜ್ನನ್ನ ನೇಮಕ ಮಾಡ್ತಾನೆ. ಇನ್ನೊಂದು ಯಾವ್ದಾಗತ್ತೆ ಇಲ್ಲಿ ಮಸ್ತ್ ಇಂಪಾರ್ಟೆಂಟ್ ಅಂದ್ರೆ, ಮುಲ್ತಾನ್ ಪ್ರಾಂತ್ಯ. ಈ ಮುಲ್ತಾನ್ ಎಲ್ಲಿ ಕಂಡು ಬರುತ್ತಂದ್ರ ಪಾಕಿಸ್ತಾನ. ಇದು ಪಾಕಿಸ್ತಾನ, ಇದು ಕಾಬೂಲು ಅಫ್ಘಾನಿಸ್ತಾನ. ಹೌದಾ? ಈ ಮುಲ್ತಾನ್ ಪ್ರಾಂತ್ಯದಲ್ಲಿ ಏನಾಗತ್ತಂದ್ರ ಯಾರು ನೇಮಕ ಮಾಡ್ತಾನ? ನಾಸಿರುದ್ದೀನ್ ಕುಬಾಚಿನನ್ನ ನೇಮಕ ಮಾಡ್ತಾನೆ. ಯಾರು? ನಾಸಿರುದ್ದೀನ್ ಕುಬಾಚಿನನ್ನ ನೇಮಕ ಮಾಡ್ತಾನೆ. ಇನ್ನು ವಿಶೇಷವಾಗಿ ಈ ದೆಹಲಿ ಪ್ರಾಂತ್ಯಕ್ಕೆ ನಮ್ಮ ಕುತುಬುದ್ದೀನ್ ಐಬಕನನ್ನ ನೇಮಕ ಮಾಡ್ತಾನೆ. ಮುಂದೆ ನಾವು ಈ ದೆಹಲಿಯನ್ನ ಏನಾಗಿ ನೋಡ್ತೀವಿ? ಸುಲ್ತಾನ್ರನ್ನಾಗಿ ನೋಡ್ತೀವಿ. ಯಾವಾಗ? 1206ರಿಂದ 1526ರವರೆಗೆ ದೆಹಲಿ ಸುಲ್ತಾನರ ಕಾಲವನ್ನ ನಾವು ಐಬಕನ ಒಂದು ಸ್ಥಾಪನೆಯಿಂದಾಗಿ, ಐಬಕನಿಂದ ಸ್ಥಾಪಿತವಾದ ಗುಲಾಮಿ ಸಂತತಿಯಿಂದ ನೋಡ್ತೀವಿ. ಸ್ನೇಹಿತರೆ, ಮುಂದಿನ ಒಂದು ವಿಡಿಯೋದಲ್ಲಿ ಏನ್ ಮಾಡೋಣ? ಈ ಒಂದು ಭಾರತದಲ್ಲಿ ದೆಹಲಿ ಸುಲ್ತಾನರ ಆಳಿದ ಕಾಲಗಳನ್ನು ಮತ್ತು ಪ್ರಮುಖವಾದ ಕೊಡುಗೆಗಳನ್ನು ಡಿಸ್ಕಸ್ ಮಾಡೋಣ. ಈ ಒಂದು ವಿಡಿಯೋ ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.